ಟಾಟಾ IPL 2026 ಸೀಸನ್ 19ರ ಟೂರ್ನಿಗೆ ಕ್ಷಣಗಣನೆ ಆರಂಭವಾಗಿದೆ. ಈಗ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊದಲನೆಯ ಪಂದ್ಯ ಕೂಡ ಆಗ್ತಾ ಇದೆ RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ. ಹಾಗಾದರೆ ಈ ಬಾರಿ ಕ್ರೀಡಾಂಗಣದಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ, ಪೊಲೀಸರಾಗಿರಬಹುದು, KSC ಆಗಿರಬಹುದು, ಫ್ರಾಂಚೈಸಿ ಆಗಿರಬಹುದು, ಟ್ರಾಫಿಕ್ ಅವರು ಆಗಿರಬಹುದು, ಎಲ್ಲರೂ ಸೇರಿ ಯಾವ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಈ ಸಿದ್ಧತೆ ಕಳೆದ ಬಾರಿ ಟೀಮ್ ಚಾಂಪಿಯನ್ ಆದಂತಹ ಸಂದರ್ಭದಲ್ಲಿ ವಿಜಯೋತ್ಸವದ ವೇಳೆ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಮೃತಪಟ್ಟಿದ್ದರು. ಈ 11 ಜನ ಮೃತಪಟ್ಟ ನಂತರ ಈ ಒಂದು ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯುತ್ತೋ ಇಲ್ಲವೋ ಅನ್ನುವಂಥ ಅನುಮಾನಗಳು ಕೂಡ ಸಾಗಿತ್ತು. ಆ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಒಂದು ವರದಿಯನ್ನು ಕೊಡ್ತು. ಅದಾದ ಬಳಿಕ ಎಕ್ಸ್ಪರ್ಟ್ಗಳು ಕೂಡ ಕೆಲವೊಂದು ಅಂಶಗಳನ್ನು ಒಳಗೊಂಡಂತಹ ರಿಪೋರ್ಟನ್ನು ಕೊಟ್ಟ ನಂತರ ಹೌದು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮ್ಯಾಚನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು ಅಂತ ಹೇಳಿ ಕೆಲವು ಕಂಡೀಷನ್ಗಳ ಆಧಾರದ ಮೇಲೆ ಈಗ ಟೂರ್ನಿ ನಡೆಯೋದಕ್ಕೂ ಕೂಡ ಪಂದ್ಯಾಟಗಳು ಸುಗಮವಾಗಿ ಆಗೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಮೊದಲನೇದಾಗಿ ನಾವು ನೋಡೋದಾದರೆ ಈ ಟಿಕೆಟ್ ವ್ಯವಸ್ಥೆಯಲ್ಲಿ ಆದಂತಹ ಗೊಂದಲಗಳ ನಿವಾರಣೆಗೆ ಜನರಿಗೆ ಕ್ಲಿಯರ್ ಆದಂಥ ಒಂದು ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ ಎಲ್ಲವೂ ಕೂಡ ಬಹುತೇಕವಾಗಿ ಆನ್ಲೈನ್ನಲ್ಲೇ ಟಿಕೆಟ್ಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿ. ಆನ್ಲೈನ್ನಲ್ಲಿ ಟಿಕೆಟ್ ಖರೀದಿ ಮಾಡಿದಂತಹ ಪ್ರೇಕ್ಷಕರು ಯಾರು ಇರ್ತಾರೆ ಅವರು ಮಾತ್ರ ಮ್ಯಾಚ್ ನೋಡೋದಕ್ಕೆ ಬರೋದಕ್ಕೆ ಅವಕಾಶ ಆಗುತ್ತೆ. ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಕೂಡ ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಇಲ್ಲ. ಬದಲಾಗಿ ಅವರೇ ಮಾತ್ರ ಬರಬೇಕಾಗುತ್ತೆ ಮ್ಯಾಚ್ ನೋಡೋದಕ್ಕೆ. ಇನ್ನು ಆ ಟಿಕೆಟ್ನಲ್ಲಿ ಕೂಡ ಗೇಟ್ ನಂಬರ್ ಕೂಡ ಇರುತ್ತೆ. ಮ್ಯಾಚ್ ಆರಂಭ ಆಗೋದಕ್ಕೂ ಮುಂಚೆ 4 ಗಂಟೆಗಳ ಮುಂಚಿತವಾಗಿಯೂ ಕೂಡ ಈ ಪ್ರೇಕ್ಷಕರಿಗೆ ಕ್ರೀಡಾಂಗಣದ ಒಳಗಡೆ ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಎಲ್ಲರೂ ಕೂಡ ಒಂದು ಪ್ಲೇಸನ್ನು ನಿಗದಿ ಮಾಡಲಾಗಿದೆ. ಆ ಒಂದು ಪ್ಲೇಸ್ನಲ್ಲಿ ಕೂಡ ಹೋಗಿ ಗ್ಯಾದರ್ ಆಗ್ಬೋದು. ಅದಾದ ಬಳಿಕ ಅವರು ಆ ಪ್ರೇಕ್ಷಕರ ಒಂದು ಸೀಟ್ ನಂಬರ್ ಏನಿರುತ್ತೆ ಆ ಸೀಟ್ ನಂಬರ್ನಲ್ಲಿ ಕೂತು ಮ್ಯಾಚನ್ನು ಕೂಡ ನೋಡ್ಬೋದಾಗುತ್ತೆ. ಅದಾದ ಬಳಿಕ ಕೂಡ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು. ಅದರ ಜೊತೆಗೆ ಟಿಕೆಟ್ ಇಲ್ಲದೇ ಇರುವಂತಹವರು ಕೂಡ ಮ್ಯಾಚ್ ನೋಡೋದಕ್ಕೆ ಬರ್ತಾರೆ. ಯಾಕಂದರೆ ಕೊನೆ ಗಳಿಗೆಯಲ್ಲಿ ಟಿಕೆಟ್ ಸಿಗಬಹುದು. ಕ್ರೀಡಾಂಗಣದ ಹತ್ರ ಯಾರಾದರೂ ಬ್ಲಾಕಲ್ಲಿ ಮಾರ್ತಾ ಇರ್ಬೋದು ಅಥವಾ ಬೇರೆಯವರು ತಮ್ಮ ಸ್ನೇಹಿತರು ಆಪ್ತರ ಬಳಿ ಕೂಡ ಟಿಕೆಟ್ ಸಿಗ್ಬೋದು ಅನ್ನುವಂತಹ ಕಾತರದಿಂದ ಕೂಡ ಬಂದು ಸ್ಟೇಡಿಯಂನ ಮುಂಭಾಗದಲ್ಲಿರುವಂಥ ರಸ್ತೆಗಳಲ್ಲಿ ಕೂಡ ಗ್ಯಾದರ್ ಆಗ್ತಾರೆ. ಸೊ ಈ ಒಂದು ಪ್ರಾಬ್ಲಮನ್ನು ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಆನ್ಲೈನ್ ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಜಾರಿ ಮಾಡಲಾಗಿರುವಂಥದ್ದು. ಯಾರೂ ಕೂಡ ಈ ಒಂದು ಸ್ಟ್ಯಾಂಡ್ಗಳಂದರೆ ಸ್ಟೇಡಿಯಂನ ಮುಂಭಾಗದಲ್ಲಿ ಬಂದು ನಿಲ್ಲಬಾರ್ದು, ಅಂಥವ್ರು ಯಾರಿಗೂ ಕೂಡ ಅವಕಾಶ ಇಲ್ಲ ಅಂತ ಹೇಳಿ ಕ್ಲಿಯರಾಗಿ ಈಗಾಗಲೇ ಪೊಲೀಸ್ ಇಲಾಖೆ KSC ಜೊತೆ ಈಗ ಮಾತುಕತೆಯನ್ನು ಆಡಿ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹದ್ದು. ಈ ಸುತ್ತಮುತ್ತ ಕೂಡ ಮ್ಯಾಚ್ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿಯೂ ಕೂಡ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಆ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಕ್ಲಿಯರ್ ಮಾಡೋದಕ್ಕೆ ವೆಹಿಕಲ್ಗಳನ್ನು ಕೂಡ 4 ಸ್ಥಳಗಳಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಪಾರ್ಕಿಂಗಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸಿದ ನಂತರ ಆ ಬಸ್ಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಪ್ರೇಕ್ಷಕರು ಆ ಒಂದು ಪಾರ್ಕಿಂಗ್ ಪ್ಲೇಸ್ನಿಂದ ಸ್ಟೇಡಿಯಂಗೆ ಬರೋದಕ್ಕೂ ಕೂಡ. ಅದಾದ ಬಳಿಕ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಆ ಗೇಟ್ಗಳ ಬಳಿ ಸಾಕಷ್ಟು ಕಾಲ್ತುಳಿತ ಉಂಟಾಗಿತ್ತು. ಒಳಗಡೆ ಹೋಗೋದಂಥ ಸಂದರ್ಭದಲ್ಲಿ ಏನು ದುರಂತ ನಡೆದಿತ್ತು, ಆ ರೀತಿ ಆಗದೇ ಇರೋಂತಹ ನಿಟ್ಟಿನಲ್ಲಿ ಕೂಡ ಕೆಲವೊಂದು ಯೋಜನೆಗಳು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಎಲ್ಲವನ್ನು ಕೂಡ ಗೇಟ್ಗಳನ್ನು ಓಪನ್ ಮಾಡಲಾಗುತ್ತೆ. ಆ ಒಂದು ಗೇಟ್ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಹೋಗೋದಕ್ಕೂ ಕೂಡ ಅವಕಾಶಗಳನ್ನು ಮಾಡಿಕೊಟ್ಟಿರ್ತಾರೆ. ಸೊ ಅದಾದ ಬಳಿಕ ಕೆಲವೊಂದು SOPP ಅಂದರೆ ಕಮಿಟಿ ಏನೊಂದು ಇನ್ಫಾರ್ಮೇಷನನ್ನು ಕೊಟ್ಟಿದೆ ಆ ಒಂದು SOPಯನ್ನು ಫಾಲೋ ಮಾಡೋದಕ್ಕೂ ಕೂಡ ಈಗ ಅಧಿಕಾರಿಗಳು ರೆಡಿಯಾಗಿರುವಂಥದ್ದು. ಎಲ್ಲ ಗೇಟ್ಗಳನ್ನು ಕೂಡ ಓಪನ್ ಮಾಡ್ತಾರೆ. ಯಾವ ಗೇಟ್ನಲ್ಲಿ ಜನ ಹೋಗಬೇಕು, ಯಾವ ಗೇಟಲ್ಲಿ ಹೊರಗಡೆ ಬರಬೇಕು ಅನ್ನೋದನ್ನ ಬಗ್ಗೆ ಕೂಡ ಎಲ್ಲವನ್ನು ಕೂಡ ಈಗ ಪ್ರಾಕ್ಟಿಕಲ್ ಆಗಿ ನೋಡಿದ್ದಾರೆ. ಪ್ರಮುಖವಾಗಿ ಕಾಲ್ತುಳಿತವಾದಂತಹ ಸಂದರ್ಭದಲ್ಲಿ ಆಂಬುಲೆನ್ಸ್ಗಳ ವ್ಯವಸ್ಥೆ ಇರಲಿಲ್ಲ. ಆದರೆ ಈ ಬಾರಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಸ್ಟೇಡಿಯಂ ಸುತ್ತಲೂ ಸುಮಾರು 9 ಆಂಬುಲೆನ್ಸ್ಗಳು ಸೇರಿದಂತೆ ಅಗ್ನಿಶಾಮಕ ವಾಹನ ಮತ್ತು ಸಣ್ಣ ವಾಹನಗಳ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ. ಮುಖ್ಯ ಉದ್ದೇಶ ಅಂದರೆ ಜನ ಎಲ್ಲೂ ಕೂಡ ಸೇರಬಾರ್ದು, ಆ ನಿಟ್ಟಿನಲ್ಲಿ ಕೂಡ ಇದನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಂಬ್ಯುಲೆನ್ಸನ್ನು ಮತ್ತು ಅಗ್ನಿಶಾಮಕದ ವಾಹನಗಳು ಸಿಬ್ಬಂದಿಯನ್ನು ಕೂಡ ಇರುವಂತಹದ್ದು. ಈಗಾಗಲೇ ಎಲ್ಲವನ್ನು ಕೂಡ ಪ್ರಮುಖವಾಗಿ ಸ್ಟೇಡಿಯಂನ ಒಳಗಡೆ ಮತ್ತು ಹೊರಗಡೆ ಕ್ಯಾಮ್ರಾ ಕಮಾಂಡ್ ಸೆಂಟರ್ಗೆ ಈ ಒಂದು ಲಿಂಕನ್ನು ಮಾಡಲಾಗಿರುವಂಥದ್ದು. ಈ ಒಂದು ಕ್ಯಾಮ್ರಾಗಳ ಲಿಂಕು ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. ಯಾವುದೇ ರೀತಿಯಾದಂಥ ಒಂದು ಅಹಿತಕರ ಘಟನೆ ಆದರೆ ತಕ್ಷಣ ಸ್ಥಳಕ್ಕೆ ಒಂದು ಇಂಟಿಮೇಷನ್ ಬರುತ್ತೆ. ಅಲ್ಲಿರುವಂತಹ ಸಿಬ್ಬಂದಿ ಕೂಡ ಅದರ ಒಂದು ಕಾರ್ಯಾಚರಣೆಗೆ ಮುಂದಾಗ್ತಾರೆ. ಅಂತಹ ಒಂದು ಕಾರ್ಯವನ್ನು ನಡೆಸೋದಕ್ಕೆ ಈಗ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಈ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಈಗಾಗಲೇ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಪಂದ್ಯ ನಡೆಯುವಂತಹ ದಿನ ಮ್ಯಾಚ್ ಆದ ನಂತರ ಕೂಡ ಪ್ರೇಕ್ಷಕರು ಹೋಗೋದಕ್ಕೆ ಮೆಟ್ರೋ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆನ್ಲೈನಲ್ಲಿ ಟಿಕೆಟ್ ಖರೀದಿ ಮಾಡಿದಂಥವ್ರು ಕೂಡ ಮೆಟ್ರೋದಲ್ಲಿ ಹೋಗ್ಬೋದು. ಅದಕ್ಕೆ ಯಾವುದೇ ರೀತಿಯಾದಂಥ ಟಿಕೆಟ್ ಪ್ರೈಸನ್ನು ಕೂಡ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿರುವಂತಹದ್ದು. ಸದ್ಯ ಆ ಸ್ಟೇಡಿಯಂನ ಸುತ್ತಮುತ್ತ ಕೂಡ 2000 ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ. ಒಟ್ಟಿನಲ್ಲಿ ಈ ಒಂದು ಕ್ರೀಡಾಂಗಣದಲ್ಲಿ ಮತ್ತೆ ಕ್ರಿಕೆಟ್ ಪ್ರೇಮಿಗಳು ಮ್ಯಾಚನ್ನು ನೋಡಿ ಕಣ್ತುಂಬಿಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಅನಾಹುತ ಆಗದೆ ಇರಲಿ ಅನ್ನುವಂತಹದ್ದು ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ವೆಂಕಟೇಶ್, ಪವರ್ TV, ಬೆಂಗಳೂರು.